ಸೊ ಹಾಯ್ ಗೈಸ್ ಎಲ್ಲ ವೆಲ್ಕಮ್ ಟು ಅನದರ್ ರಿಯಾಕ್ಷನ್ ವಿಡಿಯೋ ಎಲ್ಲ ವೆಲ್ಕಮ್ ಟು ಕೃಷ್ಣ 2.0 ರಿಯಾಕ್ಷನ್ ಚಾನಲ್ಗೆ ಯಾರು ಸೋಮದ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ತಿಳ್ಕೊಂಡು ರೆಡ್ ಬಟನ್ ಅಂತ ಜಲ್ದಿ ಹೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊರಿ ಕೃಷ್ಣ ಅರಸ್ ಆಫಿಷಿಯಲ್ ಅಂತದೆ ಆ್ಯಂಡ್ ಗೈಸ್ ವಿ ಆರ್ ವಿತ್ ಒಂದು ನ್ಯೂ ಆರ್ಟಿಸ್ಟ್ ಅಂದ್ರೆ ನನಗೆ ನ್ಯೂ ಆರ್ಟಿಸ್ಟ್ ಸೊ DK ಅಂತ ಸೊ DKEY ಬೈ ಕಡೆಯಿಂದ ಅಬಲೆ ಅಂತ ಸೊ ಅಬಲೆ ಅಂದ್ರೆ ಅರ್ಥ ಹೆಲ್ಪ್ಲೆಸ್. ಈಗ ಎಕ್ಸಾಂಪಲ್ ಆ ಒಂದು ಪೋಸ್ಟರ್ ನೋಡೆ ಆ್ಯಂಡ್ ಜಸ್ಟ್ ಅವ್ರ ಜೊತೆ ಒಂದು ಕನ್ವರ್ಸೇಷನ್ ನಡೀತು ನಂದು ಬೈದ ಜೊತೆ. ಸೊ ಅವಾಗ ಗೊತ್ತಾತ ಇಟ್ಸ್ ಅಬೌಟ್ ದ ಸಿಚುವೇಶನ್ ಏನು ನಡೆಯಕತ್ತೈತಿ. ಹೆಸರು ಐ ಥಿಂಕ್ ಹೆಸರು ಹೊಡಿಬಾರ್ದು. ಸೊ ದಟ್ಸ್ ವೈ ಆ ಸಿಚುವೇಶನ್ ಮೇಲೆ ಒಂದು ಮಹಿಳೆ ಲೈಕ್ ಒಂದು ವುಮನ್ಸ್ ಆಯಿತು, ಒಂದು ಹುಡುಗಿಯರ ಮೇಲೆ ಆಯ್ತು. ಸೊ ಏನು ಸಿಚುವೇಶನ್ಸ್ ನಡೆಯಕತ್ತಾವ ನಮ್ಮ ಈಗ ಪ್ರೆಸೆಂಟ್ ಟೈಮ್ದಾಗ ಭಾಳ ಆಗತ್ತ. ಸೊ ದ್ಯಾಟ್ಸ್ ವೈ ಅದ್ರ ಮೇಲೆ ಐತಿ ಟ್ರ್ಯಾಕ್. ಸೊ ಲೆಟ್ಸ್ ಗೋ ಗೈಸ್ ನೋಡ್ರಿ ಅಂತ ಹೆಂಗೈತಿ ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಆಲ್ಮೋಸ್ಟ್ ಇಟ್ಸ್ ನಾಟ್ ಅಬೌಟ್ ಲೇಟ್. ಭಾಳ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಯಾವ ರೀಸೆಂಟ್ಲಿ. ಒಂದು 5 years ಮಗು ಮೇಲೆ ಆಯ್ತು. ಸೊ ಈ ಟೈಪ್ ಎಲ್ಲ ಆಗ್ಯಾವ ಭಾಳ. ಬಟ್ ಹ್ಯಾಸ್ ಅ ಥ್ರೂ ರ್ಯಾಪ್ ನಮಗೆ ಹೆಂಗೆ ಫೀಲ್ ಆಕ್ಕೈತಿ, ಲೈಕ್ ರ್ಯಾಪ್ದಾಗ ಏನು ಹೇಳಕ್ಕೆ ಬಂದಾರು, ದ ನ್ಯೂಸ್ ಏನಿದ್ರಿಂದ ನಾವು ಕಲಿಬೋದಂತ ನೋಡ್ಬೇಕಂದ್ರೆ ನಾವು ಪೂರ ಟ್ರ್ಯಾಕ್ ಕೇಳಬೇಕು. ಆ್ಯಂಡ್ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಹೋಗಿ ಚೆಕ್ಔಟ್ ಮಾಡಿರಿ ಆ್ಯಂಡ್ ಮಿಸ್ ಮಾಡಬೇಡ್ರಿ. ಬಿಕಾಸ್ ಇಲ್ಲಿ ನಾ ಮಾತಾಡೋದಾಯ್ತು ಆ್ಯಂಡ್ ಒಂದು ಕಡೆ ನಾ ಸ್ಟಾಪ್ ಮಾಡ್ತಿರ್ತೀವಿ. ಸೊ ಆ ವೈಬ್ ಬರೋದಿಲ್ಲ. ಸೊ ದ್ಯಾಟ್ಸ್ ವೈ ನೀವು ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಅಪ್ರಿಷಿಯೇಟ್ ಮಾಡಿರಿ. ಬಿಕಾಸ್ ಒಂದು ಕಡೆಯಿಂದ ಒಂದು ಸೊಸೈಟಿಗೆ ಏನಾರ ಗುಡ್ ಮೆಸೇಜ್ ಹೋಗತೈತಿ, ಇಲ್ಲ ಒಂದೇನೋ ಅವೇರ್ನೆಸ್ ಬಗ್ಗೆ ಐತಂದ್ರೆ ಅದನ್ನು ನಾವು ಎಷ್ಟಾಗತ್ತೆ ಸಪೋರ್ಟ್ ಮಾಡ್ಬೇಕು. ಸೊ ದಟ್ಸ್ ವೈ ಓಕೆ ನಾನು ಸ್ಕ್ರೀನ್ ಕೊಟ್ಟೆ ನಿಮ್ಗೆ, ಸೈಡ್ ಸರಿತೆ. ಆ್ಯಂಡ್ ಲಿರಿಕ್ಸ್ ಕಾನ್ಸೆಪ್ಟ್ ಮಿಕ್ಸ್ ಮಾಸ್ಟರ್ ಬಂದುಬಿಟ್ಟು DK ಬೈ ಕಡೆಯಿಂದ ರೆಕಾರ್ಡ್ ಲೇಬಲ್ ಬಂದುಬಿಟ್ಟು DK ರೆಕಾರ್ಡ್ ಸ್ಟುಡಿಯೋ, ಫಿಲ್ಮ್ ಬೈ ಶೂಟ್ ಮೀ. ಸೊ ಯಾ ಸೊ ಇನ್ನು ಭಾಳ ಮಂದಿ ಅದಾರ. ಸೊ ಹೋಗಿ ಚೆಕ್ಔಟ್ ಮಾಡಿರಿ, ಡಿಸ್ಕ್ರಿಪ್ಷನ್ ನಿಮ್ಗೆಲ್ಲರೂ ಸಿಗ್ತಾರೆ. ಓಕೆ ಸೊ ಲೆಟ್ಸ್ ಗೋ ಚಲೋ. ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. 11 ವರ್ಷಗಳ ಹಿಂದೆ ನಡೆದ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಪೊಲೀಸರು ಆತನೇ ಆರೋಪಿ ಎಂಬ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮುಂದುವರೆಸಿದ್ರು. ಆದರೆ ಬಳಿಕ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಕಂಡಿತ್ತು. ಸೊ ಇಲ್ಲೊಂದು ಸಿಚುವೇಶನ್ ಆಗೈತಿ. ಒಂದು 11 ವರ್ಷದಿಂದ ಆಗಿದ್ದೊಂದು ಘಟನೆಗೆ ಯಾರೇನು ಮಾಡ್ಯಾರ, ಲೈಕ್ ಒಂದು ವಿಡಿಯೋ ವಾಟ್ ಎವರ್ XYZ ಸಿಕ್ಕಿರ್ತೈತಿ. ಸೊ ಅಲ್ಲಿ ಒಬ್ಬ ಸಿಕ್ಕಾನ. ಓಕೆ ಸೊ ಅವ್ನು ಸಿಕ್ಕವ ಯಾರಂದ್ರೆ ಈ ಬೈ. ಸೊ ಲೆಟ್ಸ್ ಗೋ ವಾಯ್ಸ್ ನೋಡೋಣ ಏನಾಗೈತಿ. ಓಕೆ ಒಂದು ಕಡೆಯಿಂದ ವಿಲನ್ ಪಾರ್ಟ್ ನಮ್ಗೆ ಫೀಲ್ ಬರತೈತೆ ಅನ್ಕೋತೀನಿ ನಾ. ಬಲೆ ರೇಪ್ ಆಗಿದೆ ಬಾ ಈಗ ಕ್ಯಾಂಡಲ್ ಇಟ್ಕೊಂಡ್ ನಿಲ್ಲೋಣ, ಬೆಂಕಿ ಉರಿಯೋರ್ಗಷ್ಟೇ ಜಸ್ಟಿಸ್ ಅಂತ ಕೂಗೋಣ, ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕಿ ವ್ಯೂಸ್ ಗಳನ್ನ ತರೋಣ, ಕ್ಯಾಂಡಲ್ ಆರೋಯ್ತು ಬಾ ಈಗ ನೋಡ್ಕೊಳ್ತಾರವರೇ ಮನೆಗೆ ಹೋಗೋಣ, ಎಣ್ಣ ಮೇಲೆ ಆಗ್ತಿರೋ ಶೋಷಣೆನ, ಬಿಳಿ ಬಟ್ಟೆ ಹಾಕೊಂಡ್ ಸುಮ್ನೆ ಸ್ಟೇಜ್ ಮೇಲೆ ಬಿಗಿದವ್ರೆ ಭಾಷಣ, ಇಂಥವ್ರಿಗೆ ಓಟಾಕ್ ಮಾರ್ಕೊಂಡಿದ್ದು ನಾವೇ ನಮ್ಮ ದೇಶನ, ಸುಮ್ನಿರ್ತಿದ್ರ ಎಳ್ದಾಡಿದ್ರೆ ನಿಮ್ಮ ಅಕ್ಕ ತಂಗೀರ್ನ, ನಮ್ಮೂರಲ್ಲಿ 1-2 ಗಂಟೆಗೆ ಹೆಣ್ಣು ಓಡಾಡೋಕೆ ಬೀಳ್ತವ್ರೆ ಬಯ್ಯ 11 ವರ್ಷದಿಂದ. ಇಲ್ಲೊಂದು ಸ್ಟಾರ್ಟಿಂಗ್ ಲೈನ್ ಐತಿ, ಒಂದು ಹಾಗೆ ತಂದ್ಕೊಳ್ಳೆ ಬೆಂಕಿ ಹಚ್ಚುವಾಗ ಬಂದು ಕ್ಯಾಂಡಲ್ ಹಚ್ಚೋನು ಆ್ಯಂಡ್ ಕ್ಯಾಂಡಲ್ ಆರಿದ್ಕೊಳ್ಳೆ ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಗೆ ಅವ್ರು ನೋಡ್ಕೋತಾರೆ. ಯಾರಿಗೆ ಆಗೈತಲ್ಲ ಅವ್ರ ಮನೆಗಿನವ್ರ ಯಾರು ನೋಡ್ಕೋತಾರೆ, ನಮಗೇನು ಫರ್ಕ್ ಬೀಳೋದಿಲ್ಲ ಬ್ರೋ. ಮೀನಿಂಗ್ ಬ್ರೋ. ರೇಪ್ ಆಗಿದೆ ಬಾ ಈಗ ಕ್ಯಾಂಡಲ್ ಇಟ್ಕೊಂಡ್ ನಿಲ್ಲೋಣ, ಬೆಂಕಿ ಉರಿಯೋರ್ಗಷ್ಟೇ ಜಸ್ಟಿಸ್ ಅಂತ ಕೂಗೋಣ, ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕಿ ವ್ಯೂಸ್ ಗಳನ್ನ ತರೋಣ, ಕ್ಯಾಂಡಲ್ ಆರೋಯ್ತು ಬಾ ಈಗ ನೋಡ್ಕೊಳ್ತಾರವರೇ ಮನೆಗೆ ಹೋಗೋಣ, ಬೇಕು ಎಣ್ಣ ಮೇಲೆ ಆಗ್ತಿರೋ ಶೋಷಣೆನ, ಬಿಳಿ ಬಟ್ಟೆ ಹಾಕೊಂಡ್ ಸುಮ್ನೆ ಸ್ಟೇಜ್ ಮೇಲೆ ಬಿಗಿದವ್ರೆ ಭಾಷಣ,
ಇಂಥವ್ರ ಓಟಾಕ್ ಮಾರ್ಕೊಂಡಿದ್ದು ನಾವೇ ನಮ್ಮ ದೇಶನ ಸುಮ್ನಿರ್ತಿದ್ರ ಎಳ್ದಾಡಿದ್ರೆ ನಿಮ್ಮ ಅಕ್ಕ ತಂಗಿರ್ನ ನಮ್ಮೂರಲ್ಲಿ 1-2 ಗಂಟೆಗೆ ಹೆಣ್ಣು ಓಡಾಡೋಕೆ ಬೀಳ್ತವ್ರೆ ಭಯ್ಯ 11 ವರ್ಷದಿಂದಾಗಿರೋ ರೇಪ್ಗೆ ಸಿಗ್ಲೇ ಇಲ್ಲ ಇನ್ನು ನ್ಯಾಯ ಅವ್ರ ಮನೆವರ್ಗೂ ಬಂದ್ರೆ ಇದ್ದ ಸಾಕ್ಷಿಗಳನ್ನ ಮಾಡ್ತಾರ ಮಾಯ ಇದ್ರೆ ಸಾಕು ಕಾನೂನ ಕಣ್ಣ ತಪ್ಸಿ ಮುಚ್ತಾರೆ ಭಯ ಇದೀವಿ ನಾವೆಲ್ಲ ಈ ಮೋಸ ದ್ರೋಹ ಸ್ವಾರ್ಥ ಜಗತ್ತಲ್ಲಿ ಕುಟುಂಬದ ನ್ಯಾಯಕ್ಕೆ ಓಡಾಡ್ತವ್ರೆ ಬಿಸಿಲು ಚಳಿ ಮಳೆಯ ಶಾಲೆಯಲ್ಲಿ ಹೆಣ್ಣು ಮಗಳು ದೇವರೆಂದು ಮೊದಲು ಕಲಿಸಲಿ ಮರವಾಗಿ ಬಗ್ಗದ ಅಟ್ಲೀಸ್ಟ್ ಗಿಡವಾಗಾದ್ರೂ ಬಗ್ಗಿಸಲಿ ಇದೀವಿ ನಾವೆಲ್ಲ ಈ ಮೋಸ ದ್ರೋಹ ಸ್ವಾರ್ಥ ಜಗತ್ತಲ್ಲಿ ಕುಟುಂಬದ ನ್ಯಾಯಕ್ಕೆ ಓಡಾಡ್ತವ್ರೆ ಬಿಸಿಲು ಚಳಿ ಮಳೆಯ ಶಾಲೆಯಲ್ಲಿ ಹೆಣ್ಣು ಮಗಳು ದೇವರೆಂದು ಮೊದಲು ಕಲಿಸಲಿ ಮರವಾಗಿ ಬಗ್ಗದ ಅಟ್ಲೀಸ್ಟ್ ಗಿಡವಾಗಾದ್ರೂ ಬಗ್ಗಿಸಲಿ ಪಾಗಿ ಹೆಣ್ಮಗ್ಳಾಗಿದ್ರೂನು RIP ಇಲ್ಲಿ ನ್ಯೂಸ್ ಅವ್ರ ಬೇಕಾಗಿರೋದ್ ಮಗ್ಗ TRP ದೇವ್ರೆ ನಿಜ ನೀನೆಂತ ದೊಡ್ಡ ಕೂರೂಪಿ ಇಷ್ಟೆಲ್ಲ ಆದ್ರೂ ಆರಾಮಾಗಿ ಓಡಾಡ್ತವ್ನೆ ಆರೋಪಿ ಇಲ್ಲಿ ಕಾಕಿ ಮಾಡೋ ಕೆಲ್ಸ ಬರಿಯ ಮೈಕರ ಮೇಲೆ ಸಾಕ್ಷಿ ಇದ್ರು ಕೂಡ ಮೊದ್ಲು ಬೇಸ್ಕೊತವ್ರೆ ಅವರ ಬೇಳೆ ನಾವು ನಂಬೋ ದೇವ್ರು ಇದ್ದಂಗಾದ್ರೆ ಇಲ್ಲಿ ಒಂದು ವೇಳೆ ಶಿಕ್ಷೆ ಕೊಡ್ತಾನ್ ಕ್ರೂರಿಗಳಿಗೆ ಇವತ್ತಿಲ್ಲ ನಾಳೆ ನನ್ ಮಕ್ಳೇ ತುಂಬ್ಕೊಂಡವ್ರೆ ಎಲ್ಲೇ ನೋಡು ಸಂಧಿ ಎಷ್ಟೇ ಘಟನೆಗಳ್ ನಡೆದ್ರು ಓಕೆ ಸೊ ಯಾ ಈ ಲೈಕ್ ಈ ಲಿರಿಕ್ಸ್ ನೋಡಿದಾಗ ಒಂದು ಲೈಕ್ ರೀಸೆಂಟ್ಲಿ ಅಬೌಟ್ ಸೌಜನ್ಯ ಅವ್ರದ್ದು ಏನೊಂದು ಜಸ್ಟಿಸ್ ಫಾರ್ ಸೌಜನ್ಯ ಏನು ವಾಪಸ್ ಬಂತು ಆ ಒಂದು ಇನ್ಸಿಡೆಂಟ್ ಮೇಲೆ ನಡೆಯಕತ್ತೈತಿ ಟ್ರ್ಯಾಕ್. ಸೊ ಯಾ ಆಲ್ಮೋಸ್ಟ್ ಈಗ ಅದು ಆ ಸೀನು ಹಾಗೆ ಆಯ್ತು. ಒಂದು ಕಡೆಯಿಂದ ವಾಪಸ್ ಅದು ಮುಚ್ಚೋತ ಬಿಟ್ರೆ ಮುಗೀತು. ಜಸ್ಟಿಸ್ ಅನ್ನೋರು ಜಸ್ಟಿಸ್ ಅನ್ಕೊಂತ ಕುಂತು ಮುಗೀತು. ಒಂದು ಕಡೆಯಿಂದ ಅದನ್ನು ಒಂದು ಧರ್ಮದಿದ್ರಾಗೂ ಚೇಂಜ್ ಆಯ್ತು, ಒಂದು ದೇವ್ರ ಇದ್ರಾಗೂ ಚೇಂಜ್ ಆಯ್ತು. ಲೈಕ್ ವಿ ಡೋಂಟ್ ನೋ, ಯಾಕಂದ್ರೆ ಎಲ್ಲರದು ಥಿಂಕಿಂಗ್ ಮೈಂಡ್ಸೆಟ್ ಒಂದು ಬೇರೆನೇ ಐತಿ. ಒಬ್ರು ಒಂದು ಹುಡುಗಿ ವಿಚಾರ ಮಾಡಾಕತ್ರ, ಒಬ್ಬ ಧರ್ಮ ವಿಚಾರ ಮಾಡ್ತಾನೆ, ಒಬ್ಬ ಧರ್ಮ ವಿಚಾರ ಮಾಡೋದು, ಒಂದು ದೇವ್ರ ವಿಚಾರ ಮಾಡ್ತಾನೆ, ಒಂದು ದೇವ್ರ ವಿಚಾರ ಮಾಡ್ರೆ ಒಬ್ಬ ದೇವಸ್ಥಾನ ಬಗ್ಗೆ ವಿಚಾರ ಮಾಡ್ತಾನೆ. ಸೊ ಈ ಸಿಚುವೇಶನ್ ಈ ಸೊಸೈಟಿದಾಗ ಎಲ್ಲರದು ಅವ್ರದ್ದೇ ಆದಂಥ ಒಂದು ಥಿಂಕಿಂಗ್ ಮೈಂಡ್ ಇರ್ತೈತಿ. ಆ್ಯಂಡ್ ಆಲ್ಮೋಸ್ಟ್ 11 ವರ್ಷ 10 ವರ್ಷ 5 ವರ್ಷ 2 ವರ್ಷ ಆಗಿರ್ತೈತೆ ಅಂತಂದ್ರೆ ಎಷ್ಟೋ ಮಂದಿ ಅದ್ರ ಮೇಲೆ ಹೋಪ ಕಳ್ಕೊಂಡ್ಬಿಡ್ತಾರೆ. ಲೈಕ್ ಇಷ್ಟು ದಿನ ಸಿಕ್ಕಿಲ್ಲ, ಈಗೇನು ವಾಪಸ್ ಬಂದ್ಕೂಲಿ ಏನು ಶಾಂತಿ ಸಿಗ್ತೈತಿ ಬಿಟ್ಬಿಡ್ರಿ, ಆ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗಿಬಿಟ್ರಿ. ಎಕ್ಸಾಂಪಲ್ ನಾವು ಎಷ್ಟೋ ನಮ್ಮ ಕಿವ್ಯಾಗ ಎಷ್ಟೋ ಮಂದಿ ನಮ್ಮ ಸುತ್ತಮುತ್ತಲಿದ್ದವ್ರು ಹೇಳ್ತಾರೆ, ಬಾ ಯಾವಾಗ ಸಿಕ್ಕಿಲ್ಲ ಈಗೇನು ಸಿಗ್ತೈತಿ, ತುಂಬ ಜಾತ್ರೆ ಆಗತೈತಿ, ಆ ಜಾತ್ರೆ ನೀನು ಒಂದು ಜಾತ್ರೆ ಮಾಡಿಬಿಡು. ಆ್ಯಂಡ್ ಹ್ಯಾಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನಾವು ಏನು ಮಾಡ್ತೀವಿ, ಹ್ಯಾಶ್ಟ್ಯಾಗ್ ಜಸ್ಟಿಸ್ ಅಂತ ಹಾಕ್ತೀವಿ, ಆಮೇಲೆ ನಾವು ಸುಮ್ಮನೆ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಒಂದು ಏನಾರು ಒಂದು ಬಂದೈತೆ ಅಂದ್ರೆ ಅದು ನಮ್ಮ ಒಂದು ಲಾ ಮುಂದೆ ಬರಬೇಕು. ಆ ಲಾ ಅದನ್ನ ಮೇಲೆ ಏನು ಕಾನೂನು ಏನು ನಡಿಬೇಕು ಅದು ನಡೆಯಂಗಿಲ್ಲ. ಸೊ ಅವ್ರ ಅಂದ್ರೆ ಲಾನ ಏನೂ ಮಾಡೋಕ್ಕಾಗತ್ತಿಲ್ಲ. ಅಂದರೆ ಹ್ಯಾಸ್ ದನ್ ಒಂದು ನಾರ್ಮಲ್ ಪಬ್ಲಿಕ್, ಒಂದು ನಾರ್ಮಲ್ ಸೊಸೈಟಿ ಮೆಂಬರ್ಸ್ ನಾವು ಏನೂ ಮಾಡೋಕ್ಕಾಗೋದು. ಸೊ ಅದು ಲೈಕ್ ದೊಡ್ಡವ್ರು ಏನೂ ಮಾಡೋಕ್ಕಾಗ್ಲಾರ್ದವ್ರು ನಾವು ಒಂದು ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ಬೋದು, ಒಂದು ಇನ್ಫ್ಲೂಯೆನ್ಸರ್ಸ್ ಒಂದು 4 ಮಂದಿ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಭೈ ಹಿಂಗಾಗತ್ತೈತೆ ಬರ್ರಿ ಅಂತ. ಬಟ್ ಅದನ್ನು ಬಿಟ್ಟು ವಿ ಕಾಂಟ್ ಡೂ ಎನಿಥಿಂಗ್, ರೈಟ್? ಸೊ ಯಾ, ಸೊ ಆ ಒಂದು ಇನ್ಸಿಡೆಂಟ್ ಮ್ಯಾಗ ನಡೆಯಾಗತ್ತೈತಿ. ಆ್ಯಂಡ್ ಕಮಿಂಗ್ ಟು ದಿಸ್ ಲೈನ್ಸ್, ಕಮಿಂಗ್ ಟು ದಿಸ್ ರ್ಯಾಪ್ ಟ್ರ್ಯಾಕ್, ಎಲ್ಲ ಲೈನ್ಸ್ ಬೆಂಕಿ ಹಚ್ಚೋದವು ಅಂದರೆ ಒಬ್ಬ ಯುತ್ ಒಳಗೆ. ಬಟ್ ಈ ಸಾಂಗ್ ಮುಗಿದ್ಮೇಲೆ ಅದೇ ಯುತ್ ಸುಮ್ಮಾಗಿಬಿಡ್ತಾನೆ, ಐ ಡೋಂಟ್ ನೋ ವೈ. ಸೊ ಆ ಒಂದು ಬಟ್ ಯಾ, ಇಟ್ಸ್ ಅ ಗುಡ್ ಮೆಸೇಜ್, ಅಟ್ಲೀಸ್ಟ್ ಶೇರ್ ಮಾಡ್ರಿ. ಮೈಕರ ಮೇಲೆ ಸಾಕ್ಷಿ ಇದ್ರು ಕೂಡ ಮೊದ್ಲು ಬೇಸ್ಕೊತವ್ರೆ ಅವರ ಬೇಳೆ. ನಾವು ನಂಬೋ ದೇವ್ರು ಇದ್ದಂಗಾದ್ರೆ ಇಲ್ಲಿ ಒಂದು ವೇಳೆ ಶಿಕ್ಷೆ ಕೊಡ್ತಾನ್ ಕ್ರೂರಿಗಳಿಗೆ ಇವತ್ತಿಲ್ಲ ನಾಳೆ. ನನ್ ಮಕ್ಳೇ ತುಂಬ್ಕೊಂಡವ್ರೆ ಎಲ್ಲೇ ನೋಡು ಸಂಧಿ ಎಷ್ಟೇ ಘಟನೆಗಳ್ ನಡೆದ್ರು ಸುಮ್ನೆ ಕುಂತೋರ್ ನಮ್ಮ ಮಂದಿ. ತಗೊಂಡ್ ಬಂದಿದ್ದಿ ನೋಡೊಬ್ನೆ ಮೃಗಗಳನ್ನ ಕೊಂದಿ, ಯಾರ್ ಇಲ್ದೆ ಇದ್ರು ಜೊತೆಲ್ಲವ್ರೆ ದುರ್ಗಿ ಮಾರಿ ಚಂಡಿ. ನನ್ನ ಜೊತೆ ಇದ್ದೀವಿ ನಾವೆಲ್ಲ ಈ ಮೋಸ ದ್ರೋಹ ಸ್ವಾರ್ಥ
ಜಗತ್ತಲ್ಲಿ ಕುಟುಂಬದವ್ರ ಒಂದು ಸಿಚುವೇಶನ್ ಗೊತ್ತಾಗ್ಲಿಲ್ಲ, ಈ ಬಾಯಿಗೆ ಎದಕ್ಕೆ ಅರೆಸ್ಟ್ ಮಾಡ್ಯಾರ? ಓಕೆ, ನಾ ಇದೊಂದು ಕಂಪ್ಲೀಟ್ ಮಾಡ್ತೀನಿ, ಲೆಟ್ಸ್ ಸಿ, ಆಮೇಲೆ ವಾಪಸ್ ನೋಡಿ. ಬಿಸಿಲು ಚಳಿ ಮಳೆಯ ಶಾಲೆಯಲ್ಲಿ ಹೆಣ್ಣು ಮಗಳು ದೇವರೆಂದು ಮೊದಲು ಕಲಿಸಲಿ, ಮರವಾಗಿ ಬಗ್ಗದಟ್ಲೀಸ್ ಗಿಡವಾಗಾದ್ರೂ ಬಗ್ಗಿಸಲಿ. ಎಲ್ಲಿದ್ದೀವಿ ನಾವೆಲ್ಲ ಈ ಮೋಸ ದ್ರೋಹ ಸ್ವಾರ್ಥ ಜಗತ್ತಲ್ಲಿ, ಕುಟುಂಬದವ್ರ ನ್ಯಾಯಕ್ಕೆ ಓಡಾಡ್ತವ್ರೆ ಬಿಸಿಲು ಚಳಿ ಮಳೆಯ ಶಾಲೆಯಲ್ಲಿ ಹೆಣ್ಣು ಮಗಳು ದೇವರೆಂದು ಮೊದಲು ಕಲಿಸಲಿ, ಮರವಾಗಿ ಬಗ್ಗದಟ್ಲೀಸ್ ಗಿಡವಾಗಾದ್ರೂ ಬಗ್ಗಿಸಲಿ. One second. Starting. ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. 11 ವರ್ಷಗಳ ಹಿಂದೆ ನಡೆದ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಪೊಲೀಸರು ಆತನೇ ಆರೋಪಿ ಎಂಬ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮುಂದುವರೆಸಿದ್ರು. ಆದ್ರೆ ಬಳಿಕ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಕಂಡಿತ್ತು. ಓಕೆ, ನನ್ನ ಪ್ರಕಾರ ಒಂದು ಮಾಡಿದವ ಬೇರೆ, ನೋಡಿದ್ದವ ಬೇರೆ, ಅವ್ನು ಹಿಡ್ಕೊಂಬಂದು ಒಂದು ನಡ್ಸಾಕತ್ತಾರ ನಾಗಳು ವಿಚಾರಣೆ ಅನ್ಬೋದು. ಐ ಥಿಂಕ್ ನನಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಅದು ಅನ್ಸತೈತಿ. ಆ್ಯಂಡ್ ಅದಕ್ಕೆ ಅನ್ನ ಹೇಳಾಕತ್ತ ಹಿಂಗೆ ಆಗತೈತಿ, ಇಲ್ಲಿ ಮಂದಿ ಹಿಂಗದಾರ. ಸೊ ಬಿಕಾಸ್ ಆ ಕೇಸ್ದಾಗ ಒಂದು ಇನ್ಸಿಡೆಂಟ್ ಆಗೈತಿ. ಸೊ ಐ ಥಿಂಕ್ ನಾ ಆ ಒಂದು ಇಮ್ಯಾಜಿನೇಷನ್ದಾಗ ಹೇಳಾಕತ್ತೀನಿ. ಸೊ ಯಾಕಂದ್ರೆ ಹೆಂಗೆ ಅನಿಸ್ತಂತ ಹೇಳ್ರಿ, ಒರಿಜಿನಲ್ ಟ್ರ್ಯಾಕ್ ಹೋಗಿ ಚೆಕ್ಔಟ್ ಮಾಡಿರಿ. ಬಿಕಾಸ್ ನಡಕ್ಕೆ ನಾನು ನಿಲ್ಸಿದ್ದೀನಿ. ಭಾಳ ಕೆಟ್ಟ ಅಂತಾರಲ್ಲ, ಒಂದು ರಿಯಾಲಿಟಿ ಟಾಕ್ಸ್ ಅನ್ಬೋದು. ಆ್ಯಂಡ್ ಸ್ಟಾರ್ಟಿಂಗಿಂದ ಒಂದು ಸ್ಲೋ ವೈಬ್ದಾಗ ಅದಂತಾರಲ್ಲ ಬೈ ಮನ್ಸಿಗೆ ಹೊಡೆದು ಕೊಲ್ಲುವಂಗೆ ಶಬ್ದಗಳು ಅದಾವೆ. ಹೋಗಿ ಚೆಕ್ಔಟ್ ಮಾಡಿರಿ. ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿ ಅಪ್ರಿಷಿಯೇಟ್ ಮಾಡಿರಿ. ಅಟ್ಲೀಸ್ಟ್ ಹೋರಾಡಕ್ಕಂತೂ ಹೋಗತ್ತಿಲ್ಲ, ಅಟ್ಲೀಸ್ಟ್ ಒಂದು ಆನ್ಲೈನ್ದಾಗ ಅಟ್ಲೀಸ್ಟ್ ಅದನ್ನು ಮುಚ್ಚಾಕಿ ಬಿಡೋದು ಬೇಡ ಅಂತೀನಿ ನಾ. ಸೊ ಹಾಗಾದ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಅಗೇನ್. ಆ್ಯಂಡ್ ರೀಸೆಂಟ್ಲಿ ಇನ್ನೂ 2-3 ಆಗ್ಯಾವು. ಅವ್ರಿಗೂ ಎಲ್ಲ ಜಸ್ಟಿಸ್, RIP. ದೇವ್ರು ಎಲ್ಲ ನೋಡಿರ್ತಾನೆ ಯಾರು ಏನು ಮಾಡಾಕತ್ತಾರ, ಎದಕ್ಕೆ ಏನಾಗತ್ತಾವ, ಯಾರಿಗೇನು ಸಿಗಬೇಕಾದ ಟೈಮ್ ಬಂದಾಗ ಸಿಗ್ತೈತಿ. ಸಿಗೋಣಂತ ನೆಕ್ಸ್ಟ್ ಆ್ಯಕ್ಷನ್ದಲ್ಲಿ ಟೆಗೆರ್ ಬಿಡಬೇಡ. ನೀವು ಹೋಪ ನಿಮ್ಮನ್ನು ಅದೊಂದು ದೊಡ್ಡ ತೋಪ್ ಲವ್ ಗ್ಯಾಸ್ ಬಾಯ್.